ನಿಶಾ ಕಿಚನ್ಕ ತಮ್ಮೆಲ್ಲರಿಗೂ ಸ್ವಾಗತ ರೀ. ನಾ ಇವತ್ತು ಮಾಡಾಕತ್ತೇನಿ ಗೋಬಿ ರೀ. ಹೆಂಗೆ ಮಾಡೋದು ನೋಡ್ಕೊಂಬರು ಬರ್ರಿ. ಮೊದಲ ಟೊಮೆಟೊನ ನೀರಿಗೆ ಹಾಕಿ ಕುದಿಸ್ಕೋಬೇಕ್ರಿ. ಸಾಸ್ ಮಾಡ್ಕೊಳತ್ತೇನೆ ರೀ ನಾ ಮೊದಲ. ಆಮೇಲೆ ಕುದ್ದಿದ್ದ ಟೊಮೆಟೊ ಹಾಕಿ ಬೆಳ್ಳುಳ್ಳಿ ಹಾಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಖಾರ, ಸಕ್ಕರೆ ಹಾಕೋಬೇಕ್ರಿ. ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಬೇಕ್ರಿ. ಇಲ್ಲಿ ನಮ್ಮ ಸಾಸ್ ರೆಡಿ ಆಯ್ತು. ನೀರು ಸ್ವಲ್ಪ ಕಾಯಾಕಿಡ್ಬೇಕ್ರಿ. ಅದು ಬಿಸಿ ಆದ್ಮ್ಯಾಗ ಸ್ವಲ್ಪ ಉಪ್ಪು ಹಾಕಿ ಹೂಕೋಸು ಬಿಡಿಸ್ಕೊಂಡಿದ್ದ ಅದ್ರ ಒಳಗೆ ಹಾಕಬೇಕ್ರಿ. ಈ ಥರ ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೋಬೇಕ್ರಿ. ಎಲ್ಲಾನು ಹಾಕೋಬೇಕ್ರಿ. ಹಿಟ್ಟು ನಾದಕ್ಕೆ ಏನೇನು ಬೇಕಂತೆಲ್ಲ ಕೊಟ್ಟೆ ನೋಡ್ರಿ, ನೋಡ್ಕೊಳ್ರಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕ್ರಿ. ಆಮ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕ್ರಿ. ಅಡುಗೆ ಎಣ್ಣೆ ಕಾದ ನಂತರ ಒಂದೊಂದು ಈ ಥರ ಬಿಡಬೇಕ್ರಿ. ಸಣ್ಣಗೆ ಉರಿ ಒಳಗೆ ಕರ್ಕೋಬೇಕ್ರಿ ಎಲ್ಲ ಗೋಬಿನೂ. ಅಂದ್ರೆ ಚಲೋ ತಂಗೆ ಒಳಗೆಲ್ಲ ಹಸಿ ಹಸಿ ಹಿಟ್ಟು ಉಳಿಯೋದಿಲ್ಲ. ನೋಡಿ, ನಾನು ಇದಕ್ಕೆ ಯಾವುದೇ ರೀತಿಯ ಕಲರ್ ಮಿಕ್ಸ್ ಮಾಡಿಲ್ಲ. ಅಂಗಡಿಯಾಗೆಲ್ಲ ಕಲರ್ ಎಲ್ಲ ಮಿಕ್ಸ್ ಮಾಡಿ ಇರ್ತಾರಂತ. ನಾ ಕಾರ್ನ್ಫ್ಲೋರ್ ಇಲ್ದಂಗೆ ಮಾಡೀನಿ. ನೋಡ್ರಿ, ನಮ್ಮ ಗೋಬಿ ಎಲ್ಲ ತಯಾರಾದವು ರೀ. ಆಮ್ಯಾಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕ್ರಿ. ಅದಕ್ಕೆ ಜೀರಿಗೆ ಹಾಕೋಬೇಕ್ರಿ. ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿರ್ತ ಈರುಳ್ಳಿ ಹಾಕ್ಕೋಬೇಕ್ರಿ. ಈರುಳ್ಳಿ ಹಾಕ್ಕೊಂಡು ಅವನ್ನ ಸ್ವಲ್ಪ ಲೈಟಾಗಿ ಕೆಂಪಗಾಗುವಂಗೆ ಹುರ್ಕೋಬೇಕ್ರಿ. ಆಮ್ಯಾಗ ರುಚಿಗೆ ತಕ್ಕಷ್ಟು ಖಾರ ಹಾಕ್ಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಆಗಲೇ ಮಾಡಿರೋಂಥ ಟೊಮೆಟೊ ಸಾಸ್ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆ ಕರ್ದಿರೋಂಥ ಗೋಬಿನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಮ್ಯಾಗ ಕೊತ್ತಂಬರಿ ಹಾಕಿದ್ರೆ ನಮ್ಮ ಗೋಬಿ ಹೋಮ್ ಮೇಡ್ ಹೆಲ್ದಿ ಗೋಬಿ ರೆಡಿ ಆಗ್ತೈತ್ರಿ. ನೀವು ಮಾಡ್ಕೊಳ್ರಿ. ಹೆಂಗಾಗೈತೆ ಅನ್ನೋದು ಕಮೆಂಟ್ ಮಾಡಿರಿ. ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು